ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರಭಟ್. ಆಶಾಸ್ ನಳಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಬಾಳೆ ಎಲೆ ಇಲ್ಲದೇ ಪತ್ರೊಡೆ ಹೇಗೆ ಮಾಡ್ಬೋದು ಅಂತ ಹೇಳ್ದನ್ನು ತೋರಿಸ್ತಾ ಇದ್ದೇವೆ. ಇಡ್ಲಿಯ ರೂಪದಲ್ಲಿ ಪತ್ರೊಡೆಯನ್ನು ಸುಲಭವಾಗಿ ಮಾಡ್ಬೋದು. ಅದನ್ನು ಈಗ ಹೇಗೆ ಮಾಡೋದು ಅಂತೇಳಿ ನೋಡುವ. ಬಸಳೆ ಇಡ್ಲಿ ಮಾಡಲಿಕ್ಕೆ ನಾನಿಲ್ಲಿ 1 ಹಿಡಿಯಷ್ಟು ಬಸಳೆ ಸೊಪ್ಪನ್ನು ನೋಡಿ, 1 ಹಿಡಿ ಸೊಪ್ಪಿರೋದು ಇದರಲ್ಲಿ, ಅದನ್ನು ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೇನೆ. 3 ಟೇಬಲ್ ಸ್ಪೂನಷ್ಟು ಉದ್ದಿನ ಬೇಳೆ ನೆನೆ ಹಾಕಿದ್ದೇನೆ ಇಲ್ಲಿ. ಹಾಗೆ 2 ಕಪ್ ಅಕ್ಕಿ. ಇದಕ್ಕೆ ಎಷ್ಟು ನೀರು ಬೇಕು ಅಷ್ಟೇ ನೀರು ಹಾಕಿ ನೆನೆ ಹಾಕಿದ್ದೇನೆ. ಮೊದಲಿಗೆ ಒಂದು 2-3 ಸತಿ ಅಕ್ಕಿಯನ್ನು ಹಾಗೂ ಉದ್ದಿನ ಬೇಳೆಯನ್ನು ಚೆನ್ನಾಗಿ ತೊಳ್ಕೊಳ್ಬೇಕು. ನಂತರ ಅದಕ್ಕೆ ಎಷ್ಟು ನೀರು ಬೇಕು ಅಷ್ಟೇ ನೀರು ನೆನೆ ಹಾಕಿ ಅದೇ ನೀರಲ್ಲಿ ರುಬ್ಬಿಕೊಳ್ಬೋದು. ನಂತರ ಇಲ್ಲಿ ಖಾರಕ್ಕೆ ಬೇಕಾದಷ್ಟು ಮೆಣಸು, ನಾನಿಲ್ಲಿ 8 ಮೆಣಸು ತಗೊಂಡಿದ್ದೇನೆ. ರುಚಿಗೆ ಬೇಕಾದಷ್ಟು ಉಪ್ಪು, 1 ಟೇಬಲ್ ಸ್ಪೂನಷ್ಟು ಉಪ್ಪು ತಗೊಂಡಿದ್ದೇನೆ. 1 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ, ಹಾಗೆಯೇ 2 ಬೀಜದಷ್ಟು ಹುಣಸೆಹಣ್ಣು ಒಂದು ಸ್ವಲ್ಪ ಕಡಿಮೆ ಹಾಕ್ತಾ ಇದ್ದೇನೆ ಇಲ್ಲಿ. ಯಾಕೆ ಅಂದರೆ ಬಸಳೆಯಲ್ಲಿ ತುರಿಸುವ ಗುಣ ಇಲ್ಲ ಒಂದು. ಎರಡನೆಯದ್ದು, ಬಸಳೆಯಲ್ಲಿ ಒಂದು ಸ್ವಲ್ಪ ಹುಳಿ ಟೇಸ್ಟ್ ಇರ್ತದೆ. ಅದಕ್ಕೋಸ್ಕರ ನಾನು ಹುಣಸೆಹಣ್ಣು ಒಂದು ಸ್ವಲ್ಪ ಕಡಿಮೆ ತಗೊಂಡಿದ್ದೇನೆ. ಮೊದಲಿಗೆ ಮಸಾಲೆ ಹಾಗೂ ಉದ್ದಿನ ಬೇಳೆಯನ್ನು ನುಣ್ಣಗೆ ರುಬ್ಬಿಕೊಳ್ಳುವ. ನಂತರ ಅಕ್ಕಿಯನ್ನು ತರಿತರಿಯಾಗಿ ರುಬ್ಬಿದರೆ ಸಾಕು. ಮಿಕ್ಸಿ ಜಾರಿಗೆ ಮಸಾಲೆ ಹಾಗೂ ಉದ್ದನ್ನು ಹಾಕಿಕೊಳ್ಳುವ. ನಾನಿಲ್ಲಿ ನಾವು ಪತ್ರೊಡೆಗೆ ಹೇಗೆ ಕಡಿತೇವೆ ಹಾಗೂ ಯಾವೆಲ್ಲ ಮಸಾಲೆ ಹಾಕಿಕೊಳ್ತೇವೆ. ಪತ್ರೊಡೆ ಮಾಡಲಿಕ್ಕೆ ನಮ್ಮ ಹತ್ರ ಯಾವಾಗಲೂ ಬಾಳೆ ಎಲೆ ಇರುವುದಿಲ್ಲ. ನಮಗೆ ಹಳ್ಳಿಯಲ್ಲಿ ಇರ್ತದೆ, ಪೇಟೆಯಲ್ಲಿರುವವರಿಗೆ ಬಾಳೆ ಎಲೆ ಇರುವುದಿಲ್ಲ. ಆವಾಗ ಹೇಗೆ ಸುಲಭವಾಗಿ ಅದನ್ನು ಮಾಡಿಕೊಳ್ಬೋದು ಅಂತೇಳಿ ನನ್ನ ಒಬ್ಬ ಸ್ನೇಹಿತರ ರಿಕ್ವೆಸ್ಟ್ ಇದು. ಅವರು ಅವತ್ತು ಇಡ್ಲಿ ಡೇ ದಿವಸ ಮಾಡಲಿಕ್ಕೆ ಹೇಳಿದ್ರು ನಂತರ ಇದನ್ನು ಹಾಕಿ ಅಂತ ಹೇಳಿಕೊಂಡು. ಆದರೆ ನನಗೆ ಅದಕ್ಕೆ ಬೇಕಾದ ಫೆಸಿಲಿಟಿ ಇರಲಿಲ್ಲ. ಹಾಗಾಗಿ ಇವತ್ತೊಂದು ಸ್ವಲ್ಪ ಬಸಳೆ ಸೊಪ್ಪಿದೆ, ಅದನ್ನು ಉಪಯೋಗಿಸ್ಕೊಂಡು ಇವತ್ತು ಮಾಡಿ ತೋರಿಸ್ತಾ ಇದ್ದೇನೆ. ಉದ್ದು ನೆನೆ ಹಾಕಿದ ನೀರಲ್ಲಿ ಕಡಿಮೆ ಆಯಿತು ಅಂದರೆ ಸೇರಿಸ್ಕೊಳ್ಳಿ ಒಂದು ಸ್ವಲ್ಪ. ಅದೇ ನೀರನ್ನು ನಾನು ಉಪಯೋಗಿಸಿ ರುಬ್ಬಿಕೊಳ್ತಾ ಇದ್ದೇನೆ. ಇದನ್ನೀಗ ನುಣ್ಣಗೆ ಪೇಸ್ಟ್ ಮಾಡಿಕೊಳ್ಳುವ. ಇದನ್ನು ಒಂದು ಅಗಲ ಬೌಲಿಗೆ ಹಾಕಿಕೊಳ್ತೇನೆ. ಇನ್ನೀಗ ಅಕ್ಕಿಯನ್ನು ಆದಷ್ಟು ನೀರು ಕಡಿಮೆ ಹಾಕಿ ತರಿತರಿಯಾಗಿ ರುಬ್ಬಿಕೊಂಡ್ರೆ ಸಾಕು. ನಾವು ಪತ್ರೊಡೆಗೆಲ್ಲ ಹೇಗೆ ರುಬ್ತೇವೆ ಅದೇ ಥರ. ನಾನು ಇದಕ್ಕೆ ಯಾವುದೇ ನೀರು ಹಾಕಲಿಲ್ಲ. ಈಗ ಹೀಗೇ ತರಿತರಿಯಾಗಿ ಹುಡಿ ಮಾಡಿಕೊಳ್ತಾನೆ. ಇದನ್ನು ನೀರು ಹಾಕದೇನೆ ಈ ಥರ ತರಿತರಿಯಾಗಿ ರುಬ್ಬಿಕೊಂಡಿದ್ದೇನೆ. ಇದನ್ನು ನಮಗೆ ತುಂಬ ತೆಳ್ಳಗೆ ಬೇಡ ಇದು. ಉಳಿದ ಅಕ್ಕಿಯನ್ನು ಕೂಡ ಅದೇ ಥರ ರುಬ್ಬಿಕೊಳ್ಳುವ. ಇದನ್ನು ಕೂಡ ನೋಡಿ, ತರಿತರಿಯಾಗಿ ಉಳಿದ ಅಕ್ಕಿಯನ್ನು ಕೂಡ ರುಬ್ಬಿ ಇದಕ್ಕೆ ಹಾಕಿಕೊಳ್ತಾ ಇದ್ದೇನೆ. ಇದಕ್ಕೆ ನೀರು ಹಾಕೋದೇನು ಬೇಡ, ಇದರಲ್ಲಿ ಇದ್ದದನ್ನು ಮಾತ್ರ ತೆಗೆದು ಹಾಕಿದರೆ ಸಾಕು. ಈಗ ಇದನ್ನೊಮ್ಮೆ ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಳುವ. ಮಸಾಲೆ ಅಕ್ಕಿ ಸರಿಯಾಗಿ ಒಮ್ಮೆ ಮಿಕ್ಸ್ ಆಗಲಿ. ನಂತರ ಸೊಪ್ಪನ್ನು ಹಾಕಿ ಅದನ್ನು ಸರಿಯಾಗಿ ಮಿಶ್ರ ಮಾಡಿಕೊಳ್ಳುವ. ಯಾಕೆಂದರೆ ಬಸಳೆ ಒಂದು ಸ್ವಲ್ಪ ಲೋಳೆ ಆಗ್ತದೆ. ಹಾಗಾಗಿ ಮೊದಲಿಗೆ ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಬಸಳೆ ಹಾಕಿ ಅದನ್ನು ಇಡ್ಲಿ ಮಾಡಿ ಬೇಯಲಿಕ್ಕೆ ಇಡುವ. ಇದು ಹುಳಿ ಬರಲಿಕ್ಕೆಲ್ಲ ಏನಿಲ್ಲ. ಇಡ್ಲಿ ಹಿಟ್ಟಿನ ಹಾಗೆ ನಾವು ಪತ್ರೊಡೆ ಹೇಗೆ ಮಾಡ್ತೇವೆ ಅದೇ ಥರ ಆವಾಗ ಫ್ರೆಶ್ ಆಗಿ ಕಡಿಯೋದು. ಅಕ್ಕಿ ಹಾಗೂ ಉದ್ದನ್ನು 1-2 ಗಂಟೆಗಳ ಕಾಲ ನೆನೆಸಿಟ್ಕೊಂಡ್ರೆ ಸಾಕು. ಅಂದರೆ ನೀವು ರಾತ್ರಿಗೆ ಮಾಡಬೇಕಂದ್ರೆ ಸಾಯಂಕಾಲ ನೆನೆ ಹಾಕಿ ಕಡಿದು ಆವಾಗವಾಗ ಫ್ರೆಶ್ ಮಾಡಿಕೊಳ್ಬೋದು. ಇದು ನನಗೆ ಒಂದು ಸ್ವಲ್ಪ ಖಾರ ಕಡಿಮೆ ಅಂತೇಳಿ ಅನ್ನಿಸ್ತಾ ಇದೆ. ಒಂದು ಸ್ವಲ್ಪ ಮೆಣಸಿನ ಹುಡಿ ಸೇರಿಸ್ಕೊಳ್ತೇನೆ. ಇದಕ್ಕೆ 1 ಟೀ ಸ್ಪೂನಷ್ಟು ಮೆಣಸಿನ ಹುಡಿ ಹಾಕ್ಕೊಂಡಿದ್ದೇನೆ. ಉಪ್ಪು ಕಡಿಮೆ ಆದರೆ ಉಪ್ಪು ಕೂಡ ಸೇರಿಸ್ಕೊಳ್ಬೋದು. ಅದಕ್ಕೆ ಮಸಾಲೆಯನ್ನು ಮೊದಲೇ ಒಮ್ಮೆ ಮಿಕ್ಸ್ ಮಾಡಿಕೊಳ್ಳಿ ಅಂತೇಳಿ ಹೇಳಿದ್ದು ನಾನು. ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಖಾರ ಉಪ್ಪು ಕಡಿಮೆ ಇದ್ದರೆ ಗೊತ್ತಾಗ್ತದೆ. ನೋಡಿ, ಈ ಹಂತದಲ್ಲಿ ಈಗ ಕಟ್ ಮಾಡಿ ಇಟ್ಟಂತಹ ಬಸಳೆ ಸೊಪ್ಪನ್ನು ಅದಕ್ಕೆ ಹಾಕಿಕೊಳ್ಳುವ. ಪೂರ್ತಿಯಾಗಿ ಸೊಪ್ಪು ಹಾಕಿಕೊಳ್ಬೋದು. ಸೊಪ್ಪು ಜಾಸ್ತಿ ಆಗ್ತದಂತ ಏನಿಲ್ಲ. 2 ಕಪ್ ಅಕ್ಕಿಗೆ ಸಾಧಾರಣ ನಮ್ಮ ಕೈಯಲ್ಲಿ ಹೀಗೆ 1 ಹಿಡಿ ಹಿಡಿಯುವಾಗ ಎಷ್ಟು ಸೊಪ್ಪು ಬರ್ತದೆ ಅಷ್ಟು ಸೊಪ್ಪು ಬೇಕಾಗ್ತದೆ. ಇನ್ನು ಇದನ್ನು ನಾವು ಇಡ್ಲಿ ಹೇಗೆ ಮಾಡ್ತೇವೆ ಅದೇ ಥರ ಇಡ್ಲಿ ಪಾತ್ರೆಯಲ್ಲಿ ನೀರು ಇಟ್ಬಿಟ್ಟು ಒಂದೊಂದು ಸೌಟು ಹಿಟ್ಟನ್ನು ಅದಕ್ಕೆ ಹುಯ್ದರೆ ಆಯಿತು. ಅರ್ಧ ಅಥವಾ ಮ್ಯಾಕ್ಸಿಮಮ್ 1 ಅವರಲ್ಲಿ ನಮಗೆ ರುಚಿಯಾದ ಪತ್ರೊಡೆ ರೆಡಿ ಆಗ್ತದೆ. ಅದು ಬಾಳೆ ಎಲೆ ಇಲ್ಲದೇನೆ. ಪತ್ರೊಡೆ ಮಾಡಬೇಕಂದ್ರೆ ಬಾಳೆ ಎಲೆ ಬೇಕೇ ಬೇಕು. ಆದರೆ ಪೇಟೆಗಳಲ್ಲಿ ಆವಾಗವಾಗ ಬಾಳೆ ಎಲೆ ಬೇಕು ಅಂದರೆ ಎಲ್ಲಿಗೆ ಹೋಗೋದು. ಹಾಗೆ ಇಂಥ ರೆಸಿಪಿಯನ್ನು ಮಾಡಿ ಹಾಕಿ ಅಂತೇಳಿ ನನ್ನ ಸ್ನೇಹಿತರು ಬಹಳ ದಿನದಿಂದ ಹೇಳ್ತಾ ಇದ್ದಾರೆ. ಹಾಗೆ ಇವತ್ತು ನನಗೆ ಅದಕ್ಕೆ ಪುರ್ಸೊತ್ತಾಯಿತು. ಹಾಗೂ ಬಸಳೆ ಸೊಪ್ಪು ಕೂಡ ಇತ್ತು ನನ್ನ ಹತ್ರ.
ಇದು ಯಾವುದೇ ಸೊಪ್ಪಲ್ಲಿ ಮಾಡ್ಬೋದು. ನಿಮ್ಮ ಹತ್ರ ಹರಿವೆ ಸೊಪ್ಪಿದ್ರೆ ಅದರಲ್ಲೇ ಮಾಡ್ಬೋದು, ಅಥವಾ ನೀವು ಕೆಸವು ಸಿಕ್ಕಿದರೆ ಕೆಸವಿನ ಎಲೆಯಲ್ಲಿ ಕೂಡ ಮಾಡಿಕೊಳ್ಬೋದು. ಇದು ನೋಡಿ, ಇದೀಗ ರೆಡಿ ಆಯಿತು ನೋಡಿ. ಹಿಟ್ಟಿನ ಹದ ಇಷ್ಟಿದ್ರೆ ಸಾಕು ಪತ್ರೊಡೆಗೆ. ಇಡ್ಲಿ ತಟ್ಟೆಗೆ ಒಂದು ಚೂರು ಎಣ್ಣೆ ಹಾಕಿಕೊಳ್ತೇನೆ, ಕೊಬ್ಬರಿ ಎಣ್ಣೆ. ತಟ್ಟೆಯಲ್ಲಿ ಅಡಿಯಲ್ಲಿ ಅಂಟಿಕೊಳ್ಳೋದ ಹಾಗೆ ಒಂದೊಂದು ಡ್ರಾಪ್ ಹಾಕ್ಕೊಂಡ್ರೆ ಸಾಕು. ಅದನ್ನೊಮ್ಮೆ ಸರಿಯಾಗಿ ಹಚ್ಚಿಕೊಳ್ಳಿ. ಈಗ ಒಂದು ಸಣ್ಣ ಸ್ಪೂನಿಗಿಂತ ಒಂದು ಸ್ವಲ್ಪ ದೊಡ್ಡ ಇದನ್ನು ಸೌಟನ್ನು ತೆಗೆದುಕೊಂಡು ಅದಕ್ಕೆ ಒಂದು ತೂತಿಗೆ ಎಷ್ಟು ಬೇಕು ಅಷ್ಟೇ ಹಾಕ್ಕೊಳ್ಳಿ ಹಿಟ್ಟು. ಒಂದು ಸ್ವಲ್ಪ ಕಡಿಮೆ ಆದರೂ ತೊಂದರೆ ಇಲ್ಲ, ಯಾಕೆಂದರೆ ಬೇಯುವಾಗ ಸ್ವಲ್ಪ ಉಬ್ಬಿಕೊಳ್ತದೆ. ಹಾಗಾಗಿ ಇಲ್ಲಿ ಇಡೀ ಅಕ್ಕಿ ಕಡಿಲಿಕ್ಕೆ ಅಥವಾ ಇದಕ್ಕೆ ನೆನೆ ಹಾಕಲಿಕ್ಕೆಲ್ಲ ಪುರ್ಸೋತಿಲ್ಲ ಅಂತಾದರೆ ಉದ್ದನ್ನೊಂದು ಅರ್ಧ ಗಂಟೆ ನೆನೆಸಿ ಅಕ್ಕಿಯನ್ನು ನಾವು ಇಡ್ಲಿ ರವೆ ಅಂತ ತರ್ತೇವೆ, ಅಕ್ಕಿಯ ರವೆ ತರ್ತೇವೆ ಪಟ್ಟ ಬಿದ್ದು, ಅದನ್ನು ಕೂಡ ಹಾಕಿ ಮಾಡ್ಬೋದು. ಇದೆಲ್ಲ ಬ್ಯಾಚುಲರ್ಗಳಿಗೆ ಕೂಡ ತಯಾರಿಸಿಕೊಳ್ಬೋದು. ಇಲ್ಲಿ ಬಸಳೆ ಬದಲಿಗೆ ಪಾಲಕ್ ನಿಮಗೆ ಆರಾಮವಾಗಿ ಸಿಗ್ತದೆ, ಎಲ್ಲ ಕಡೆ ಕೂಡ ಸಿಗ್ತದೆ. ಬಸಳೆ ಎಲ್ಲ ಕಡೆ ಸಿಗ್ತದೆ ಅಂತೇಳಿ ಹೇಳಲಿಕ್ಕಾಗೋದಿಲ್ಲ. ನಾವೆಲ್ಲ ಹಳ್ಳಿಯಲ್ಲಿ ನಮ್ಮ ಮನೆಯಲ್ಲೇ ಬೆಳೆಸಿಕೊಳ್ತೇವೆ, ಹಾಗಾಗಿ ನಮಗೆ ಅದೇನು ದೊಡ್ಡ ಸಮಸ್ಯೆ ಆಗೋದಿಲ್ಲ. ಇದು ಪೇಟೆಯಲ್ಲಿ ಇರುವವರಿಗೆ ಪಾಲಕ್ ಆರಾಮವಾಗಿ ಸಿಗ್ತದೆ. ಇದೇ ಥರ ಪಾಲಕಲ್ಲಿ ಕೂಡ ಮಾಡಿಕೊಳ್ಬೋದು. ಹಾಗೆಯೇ ಹರಿವೆ ಸೊಪ್ಪು ಕೂಡ ಸಿಗ್ತದೆ. ದಂಟು ಹಾಕೋದು ಬೇಡ ಇದಕ್ಕೆ, ಎಳೆಯ ದಂಟಾದರೆ ದಂಟು ಕೂಡ ಹಾಕಿಕೊಳ್ಬೋದು. ಹರಿವೆಯ ಸೊಪ್ಪು ಮಾತ್ರ ಹಾಕಿಕೊಂಡ್ರೆ ಸಾಕು. ಇದಕ್ಕೆ ನೋಡಿ, 2 ಕಪ್ಪಲ್ಲಿ ನನಗೆ ಆಲ್ಮೋಸ್ಟ್ 18 ಇಡ್ಲಿ ಆಗ್ತಾಯಿದೆ. ಇದರಲ್ಲಿ ನೋಡಿ, 3 ತಟ್ಟೆಯಲ್ಲಿ, ಒಂದು ತಟ್ಟೆಯಲ್ಲಿ 6 ಇಡ್ಲಿಯ ತೂತುಗಳಿದೆ ನೋಡಿ. 18 ಇಡ್ಲಿ ಆಯ್ತು ಇದರಲ್ಲಿ ನನಗೆ. ಇಡ್ಲಿಯ ಪಾತ್ರೆಯಲ್ಲಿ ನೀರು ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ, ಅದರೊಳಗೆ ಇಡುವ. ಈಗ ಒಂದೊಂದೇ ತಟ್ಟೆಗಳನ್ನು ಅದರೊಳಗಡೆ ಇಡುವ ನೋಡಿ, ಈ ಥರ. ಇದನ್ನು ಈಗ ಮುಚ್ಚಳ ಮುಚ್ಚಿ 20ರಿಂದ 30 ನಿಮಿಷವರೆಗೆ ಬೇಯಬೇಕು. ನೀರು ಸರಿಯಾಗಿ ಕುದ್ದಿರಬೇಕು. ಕುದಿದ ನಂತರ 20ರಿಂದ 30 ನಿಮಿಷವರೆಗೆ ಬೇಯಿಸಬೇಕಾಗ್ತದೆ. ನೀರು ಕುದಿಲಿಲ್ಲ ಅಂದರೆ ಒಂದು 10 ನಿಮಿಷ ಜಾಸ್ತಿ ಬೇಕಾಗ್ತದೆ. ಇನ್ನೀಗ ಇದು ಬೆಂದ ನಂತರ ಅದನ್ನು ಓಪನ್ ಮಾಡುವ. ನಮ್ಮ ಪತ್ರೊಡೆ ಇಡ್ಲಿ ಬೆಂದು ರೆಡಿ ಆಯಿತು. 25ರಿಂದ 30 ನಿಮಿಷವರೆಗೆ ಬೇಯಿಸಿದ ನಂತರ ಒಂದು 10 ನಿಮಿಷ ಬಿಟ್ಟು ಮುಚ್ಚಳ ಓಪನ್ ಮಾಡ್ತಾ ಇದ್ದೇನೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದು ರೆಡಿ ಆಯಿತು ಅಂತ ಹೇಳಿಕೊಂಡು. ತೆಗೆಯುವಾಗ ಮೆಲ್ಲಗೆ, ಅದರಲ್ಲಿ ಸೆಕೆ ನೀರು ಬಿದ್ದಿರ್ತದೆ, ಆ ನೀರು ಇಡ್ಲಿಗೆ ಬೀಳದ ಹಾಗೆ ಜಾಗ್ರತೆಯಾಗಿ ತೆಗೀರಿ ಅದನ್ನು. ನಂತರ ನೋಡಿ ಎಷ್ಟು ಆರಾಮವಾಗಿ ತೆಗಿಲಿಕ್ಕೆ ಬರ್ತದೆ ಅಂತ ಹೇಳಿಕೊಂಡು. ತುಂಬ ಗಟ್ಟಿ ಕೂಡ ಏನಾಗಲಿಲ್ಲ, ಸಾಧಾರಣ ಸಾಫ್ಟಾಗಿ ರುಚಿಯಾದ ಪತ್ರೊಡೆ ಇಡ್ಲಿ ಅಥವಾ ಬಸಳೆ ಇಡ್ಲಿ ರೆಡಿ ಆಯಿತು. ಇದರಲ್ಲೇ ಎಲ್ಲ ಮಸಾಲೆಗಳಿರುವ ಕಾರಣ ಇದಕ್ಕೆ ಸ್ಪೆಷಲಾಗಿ ಚಟ್ನಿ ಸಾಂಬಾರು ಏನು ಬೇಕಾಗುವುದಿಲ್ಲ. ಎಣ್ಣೆ ಅಥವಾ ತುಪ್ಪದ ಜೊತೆಗೆ ಸರ್ವ್ ಮಾಡಿ. ನೀವು ಕೂಡ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ, ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಅಡುಗೆಯೊಂದಿಗೆ, ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.